ಮೆಜೆಸ್ಟಿಕ್ ಬೇರೆ ಊರಿಂದ ಬರ್ತಾರಲ್ಲ ಅಂತವ್ರಿಗೆಲ್ಲ ಒಂದು ಕೆಟ್ಟ ಕಲ್ಪನೆ, ಇಡೀ ರಾಜ್ಯದ ಜನತೆಗೆ ಒಂದು ಕೆಟ್ಟ ಕಲ್ಪನೆ ಏನಂದ್ರೆ ಇಲ್ಲಿ ಮಂಗಳಮುಖಿಯರ ಕಾಟ, ಇಲ್ಲಿ ಅವ್ರದ್ದು ಟಾರ್ಚರ್, ಇಲ್ಲಿ ವೇಶ್ಯಾವಟಿಕೆ ನಡೆಯುತ್ತೆ. ಸೊ ಈ ರೀತಿಯ ಆರೋಪಗಳೆಲ್ಲ ನೀವು ಇಲ್ಲೇ ನಿಂತ್ಕೊಂಡು ಡೈಲಿ ನೋಡ್ತಿರಲ್ಲ, ಈ ಕತೆ ಕಾದಂಬರಿಗಳೆಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಸರ್ ಮಾಡ್ತಾರೆ ಅವ್ರ ಹೊಟ್ಟೆಪಾಡು ಸರ್, ನಾವೇನ್ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ. ಇವಾಗ ಅವ್ರ ಮನೆ ಜೀವನ ಪರಿಸ್ಥಿತಿ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಮಂಗಳಿ ಮುಖಿಯವ್ರು ಇರ್ತಾರೆ ಎಲ್ಲ, ಕೆಲವೊಬ್ರು ಮಾತ್ರ ಹಿಂಸೆ ಕೊಟ್ಟು ಮೈ ಮೇಲೆ ಬಿದ್ದು ಈಸ್ಕೋತಾರೆ, ಅದ್ ಬಿಟ್ಟು ಬೇರೆ ಏನಿದಿಲ್ಲ ಸರ್. ವಯಸ್ಸವಾಟಿಕನೇ ನಡೀತದೆ, ಬಟ್ ಏನಂದ್ರೆ ಅವ್ರಿಗೆ ಏನ್ ಬೇಕು ಹಂಗೆ ಸರ್, ಅವ್ರ ಜೀವನನೇ ಅದಲ್ವಾ ಸರ್. ಅವ್ರ ಜೀವನನೇ ಅದು. ಇನ್ನೇನ್ ಮಾಡಕ್ಕಾಯ್ತಿದೆ, ಗಂಡ ಸರಿಯಾಗಿದ್ರೆ ಯಾಕೆ ಮನೇಲಿ ಕರೆಕ್ಟಾಗಿ ನೋಡ್ಕೊಂಡಂಗಿರ ಅವ್ರೇ ಕಿಲ್ ಕಡೆ ಬರ್ತಾ ಇದ್ರು, ಮೈ ಮಾರ್ಕ ಯಾಕೆ ಜೀವನ ಮಾಡ್ತಾ ಇದ್ರು ನೀವೇ ಹೇಳಿ. ಓಡ್ ಬಂದಿರೋರ್ ಕತೆ ಎಲ್ಲ ಹಿಂಗೇನು. ಆಮೇಲೆ ಸೋಕಿಗೆ ಇಳಿಗಿರ್ತಾರೆ ಹೊಸ ಜನ, ಅದಕ್ಕೋಸ್ಕರನು ಮಾಡ್ತೀರಿ. ಇನ್ನೇನ್ ಸರ್, ಇವಾಗ ನಾವ್ ಬೆಳಿಗ್ಗೆ ಎದ್ದು ಮುಖ ತೊಳ್ಕ ಬರ್ತೀವೋ ಇಲ್ವೋ, ಅವ್ರಿಗೆ ಮಾತ್ರ ಬೆಳಿಗ್ಗೆ ಎದ್ದ ತಕ್ಷಣ ಸುನೋವಿಂದ ಹಿಡಿದು ಲಿಫ್ಟ್ವರೆಗೂ ಬೇಕೇ ಬೇಕು, ಅದಕ್ಕೆ ಹಣ ಬೇಕಲ್ವಾ, ಅದಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾರೆ ಸರ್. ಎಲ್ಲಬ್ರು ಅಂತಲ್ಲ, ಕೆಲವು ಜನ ಮಾತ್ರ ಸರ್, ಕಷ್ಟಕ್ಕೆ ಬಂದಿರೋರೇ ಮಾಡೋದು. ಸರ್ ಇನ್ನು ಈ ಹುಡುಗರು ಗೊತ್ತಿಲ್ಲದೆ ಬಂದ್ಬಿಡ್ತಾರೆ, ಅಂದ್ರೆ ಮೆಜೆಸ್ಟಿಕ್ ಏನೋ ಕೆಲಸ ಹುಡ್ಕೊಳ್ಳೋದಕ್ಕೋ ಅಥವಾ ಎಲ್ಲಗೋ ಅಂತ ಬರ್ತಾರೆ, ಇಲ್ಲಿ ಬೆಂಗಳೂರು ಬರ್ತಾರೆ. ಸೊ ಅಂತ ಹುಡುಗರಿಗೆ ಏನ್ ಹೇಳ್ಬೋದು ನೀವು? ಡೈಲಿ ಮೆಜೆಸ್ಟಿಕ್ ಅಲ್ಲಿ ಈ ತರದೆಲ್ಲ ನೋಡ್ತಾ ಇರ್ತೀರಲ್ಲ, ಈ ಮಂಗಳಮುಖಿಯರು ದುಡ್ಡು ಕಿತ್ಕೊಂಡ್ರು, ಆಮೇಲೆ ಈ ವೈಶ್ಯಾವಟಿಕೆಯವರು ನಮ್ಮ ಹತ್ರ ಬ್ಲಾಕ್ ಮೇಲ್ ಮಾಡಿದ್ರು, ಈ ರೀತಿ ಹುಡುಗರಿಗೆ ಏನ್ ಹೇಳ್ಬೋದು ಸರ್ ನೀವು? ಒಂದು ಮೆಸೇಜ್ ದಯವಿಟ್ಟು ತಂದೆ ತಾಯಿ ನೋಡ್ಕೊಂಡು ಅವ್ರು ಏನ್ ಓದಿರ್ತಾರೋ ಅದ್ರ ತಕ್ಕಂಗೆ ಕೆಲಸ ಜಾಬ್ ಮಾಡ್ಕೊಂಡು ಹೋಗ್ಕೊಂಡು ಅವ್ರ ಸ್ವಂತ ದುಡಿಮೆ ಏನೈತೆ ಅದನ್ನ ಮಾಡ್ಕೊ ಹೋದ್ರೆ ಸರಿಯಾಗುತ್ತೆ ಸರ್. ಬೆಂಗಳೂರು ಯಾರನ್ನೂ ಕರೆಯಲ್ಲ ಸರ್, ಬಂದ್ರು ಅವ್ರನ್ನ ಕಳ್ಸಕ್ ಹೋಗಲ್ಲ. ಅದ್ ಮಾತ್ರ ಡೆಫಿನೆಟ್ಲಿ. ಇದು ಇನ್ನು ಈ ಪಿಕ್ ಪ್ಯಾಕೆಟರ್ಸ್ ಬಗ್ಗೆ ಏನಂತೀರಿ ಸರ್? ಪಿಕ್ ಪ್ಯಾಕೆಟ್ ಏನು ಅಂತದೇನಿಲ್ಲ ಸರ್, ಮೊದ್ಲಂಗೆ ಯಾರು ಏನು ಮಾಡ್ತಾ ಇಲ್ಲ. ಇವಾಗ ಏನು ಕುಡಿದ್ಬಿಟ್ಟು ಬಂದು ಮನಿ ಕತ್ತಾರಲ್ಲ, ಇವಾಗ ಕೆಲ್ಸಕಾರ ವಯಸ್ಸಾದ್ರೆ ಯಾರು ಅಂತವ್ರಿಗೇನು ದುಡ್ಡು ಬೇಕು, ಅವ್ರ ಪಕ್ಕ ಕುಡ್ಕೊಂಡು ಅವರು ಮಡಿಕೊಂಡು ಪಿಕ್ ಮಾಡ್ಕೊಂಡು ಹೊಡ್ಕೊಯ್ತಾರೆ ಸರ್. ಅದು ಎಷ್ಟು ಕೆಲವು ಜನ ಮಾತ್ರ ಅಷ್ಟೇ. ರೌಡಿಸಂ ಬಗ್ಗೆ ಮೆಜೆಸ್ಟಿಕ್ ಬಂದ್ರೆ ಕೆಲವರಲ್ಲಿ ಭಯ ಇರುತ್ತೆ ಹುಡುಗರಿಗೆ, ಪಾಪ ಯಾರೋ ಗೊತ್ತಿರಲ್ಲ ಸರ್, ಬಂದ್ಬಿಡ್ತಾರೆ ಸರ್. ಅದು ದೊಡ್ಡದಕ್ಕೆಲ್ಲ ನಾವು ಹೋಗಲ್ಲ ಸರ್, ರೌಡಿಸಂ ಬಗ್ಗೆ ಎಲ್ಲ ನಾವು ಮಾತಾಡಕ್ಕಾಗಲ್ಲ. ಭಯ ಇರುತ್ತೆ ಸರ್, ಹುಡುಗರಲ್ಲಿ ಭಯ ಇರುತ್ತೆ. ಭಯ ಅಂತ ಏನಿಲ್ಲ ಸರ್, ಇವಾಗ ಒಂದು ಸ್ಟ್ಯಾಂಡ್ ಆದ್ಮೇಲೆ ಒಬ್ರು ಲೀಡರ್ ಇದ್ದೇ ಇರ್ತಾರೆ, ಅವ್ರು ತಗ್ದಂಗೆ ಅವ್ರು ಮೇಂಟೈನ್ ಮಾಡ್ಕೊ ಹೋಯ್ತಾ ಇರ್ತಾರೆ ಸರ್. ಅದೇನು ಆತರ ಏನಿದಿರೋದಿಲ್ಲ ಸರ್, ಅನಾಮಿಕ. ಅಷ್ಟೇನೆ ಸರ್, ಗೊತ್ತಾಗಲ್ಲ ಸರ್. ಓಕೆ ಸರ್, ಇನ್ನು ನೀವೇನ್ ಹೇಳ್ತೀರಿ ಸರ್ ಮೆಜೆಸ್ಟಿಕ್ ಬಗ್ಗೆ? ವಿಶೇಷವಾಗಿ ಮೆಜೆಸ್ಟಿಕ್ ಬಗ್ಗೆನೇ ಹೇಳೋದಾದ್ರೆ, ಮೆಜೆಸ್ಟಿಕ್ ಈ ಸರೌಂಡಿಂಗ್ ಅಲ್ಲಿ ಯಾರು ಮಾಡಲ್ಲ. ಏನೇ ರೈಲ್ವೆ ಸ್ಟೇಷನ್ ಆ ಕಡೆ ಆಪೋಸಿಟ್ ಅಲ್ಲಿ ಆ ಕಡೆ ಈ ಕಡೆ ಇರ್ಬೋದು, ನಮಗೂ ಅಷ್ಟು ಇದಿಲ್ಲ. ಈ ಕಡೆ ಸರೌಂಡಿಂಗ್ ಅಲ್ಲಿ ಏನಿಲ್ಲ. ಇನ್ನು ಹುಡುಗರಿಗೆ ಏನಂತೀರಾ ಸರ್? ಬೇರೆ ಜಿಲ್ಲೆಗಳಿಂದ ಬರ್ತಾರಲ್ಲ ಕೆಲ್ಸಕ್ಕೆ ಅಂತ ಹೇಳಿ, ಕೆಲಸ ಹುಡ್ಕೊಂಡ್ ಬರ್ತಾರೆ, ಈ ಮೆಜೆಸ್ಟಿಕ್ ಬರ್ತಾರೆ, ಈ ಸಿಕ್ದವ್ರ ಜೊತೆ ಎಲ್ಲ ಹೋಗ್ಬಿಟ್ರೆ ಏನೆಲ್ಲ ಆಗ್ಬೋದು? ಈ ಮಂಗಳಮುಖಿ ಆಗಿರ್ಬೋದು, ವೇಶ್ಯಾವಟಿಕೆ, ಅದಕ್ಕೆಲ್ಲ ಹೋದ್ರೆ ಏನ್ ಆಗ್ಬೋದು ಸರ್ ನಿಮ್ಮ ಅನ್ಸಿಕೆ? ಸಿಕ್ತು ಅಂದ್ರೆ ಈಗ ಎದುರುಗಡೆ ಎಣ್ಣೆ ಹೊಡ್ಕೊಂಡು ಸೀರೆ ಒಳಗಡೆ ಬಂದ್ರೆ ಖಾಲಿ ಜಾಬ್ ಖಾಲಿ ಆಗುತ್ತೆ, ಜಾಬ್ ಕುಯ್ಕೊಂಡೋಗಿರ್ತದೆ. ಅದ ಸತ್ಯ. ಅದು ನಾವೊಬ್ರೆ ಅಲ್ಲ, ಈ ಸರೌಂಡಿಂಗ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ಹೆಂಗೆ ಇವಾಗ ಆಲೆ 30-40-50 ವರ್ಷದಿಂದ ಇದೆ. ಯಾರನ್ನು ಬಿಡಲ್ಲ ಸರ್, ಏನ್ ತಿಕ್ಕೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಸರ್. ಬೇರೆದ್ ಕೈ ಹಾಕರಿಗೆ ಪಿಕ್ ಪ್ಯಾಟ್ ಮಾಡೋದು, ದುಡ್ಡು ಎಲ್ಲ ಕಳ್ಕೊಂಡು ಹೋಗ್ತಾರೆ, ಎಲ್ಲ ಕಳ್ಕೊಂಡು ಬೀದಿಲಿ ಬಿತ್ಕೊಂಡು ಅದೇ ಜೀವನ ಆಗೋಯ್ತದೆ ಸರ್. ಊರ್ಗ್ ಹೋಗ್ಬೇಕು, ಏನೋ ಟ್ರೈನ್ಗೆ ಅಡ್ಜಸ್ಟ್ ಮಾಡಲ್ಲ, ಡ್ರೈವರ್ 10-20 ರೂಪಾಯಿ ಹಾಕಿ ಟ್ರೈನ್ ಟಿಕೆಟ್ ಏನೈತೆ ಮಾಡ್ಕೊಡ್ತೀವಿ. ಅದು ಬಿಟ್ರೆ ಬೇರೆ ಏನ್ ಮಾಡಕ್ಕಾಗಲ್ಲ. ಮಾಡಿದೀವಿ ಸರ್, ಆತರ ಏನಿಲ್ಲ ಸರ್. ಎಷ್ಟೋ ಜನ ಇವಾಗ ಕೈಲಾಗ್ದವ್ರು ಇಲ್ಲಿ ಬಂದ್ ಮನಿ ಕಂಡಿದ್ದಾರೆ, ಇಲ್ಲ ಪೊಲೀಸ್ನವ್ರು ಕರ್ಸಿ ನಾವು ಆಶ್ರಮಕ್ಕೆ ಸೇರ್ಸಿದೀವಿ, ಜನಸ್ನೇಹಿ ಆಶ್ರಮಕ್ಕೂ ಸೇರ್ಸಿದೀವಿ. 1-2-3 ಜನ ಆತರ ಹೆಲ್ಪ್ ಮಾಡಿದೀವಿ ಸರ್. ನಮ್ ಕೈಲಾಗುತ್ತೆ ಏನಾಗುತ್ತೋ ಅದು ಇದ್ ಮಾಡಿದ್ವಿ. ಪೊಲೀಸ್ ಅವರು ಹಂಗೆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್, ಅದೇನಿದಿಲ್ಲ. ಎಷ್ಟೋ ಜನ ಬಂದು ಟ್ರೈನ್ಗೆ ದುಡ್ಡಿಲ್ಲ ಅಂದಾಗ ಅಲ್ಲ ಡ್ರೈವರ್ 10 ರೂಪಾಯಿ 20 ರೂಪಾಯಿ 15 ರೂಪಾಯಿ ಹಾಕಿ ಟ್ರೈನ್ ಟಿಕೆಟ್ ಕೊಟ್ಟು ಕಳ್ಸಿದ್ವಿ. ಬೇರೆ ಊರಿಂದ ಬರೋರ್ಗೆ ಸರಿಯಾಗಿ ಟೋಪಿ ಹಾಕ್ತಾರೆ ಅಂತ ಹೇಳಿ ನಿಷ್ಠೂರವಾದಂತ ಪ್ರಶ್ನೆ ಕೇಳ್ತಾ ಇದೀನಿ, ಏನ್ ಹೇಳ್ತೀರಾ ಸರ್? ಯಾರೋ ಒಬ್ರು ಮಾಡೋದಕ್ಕೆ ಈ ತರ ಎಲ್ಲ ಉತ್ತರ ಕೊಟ್ರೆ ನಾವ್ ಹೆಂಗ್ ಹೇಳಕ್ಕಾಗುತ್ತೆ ಸರ್? ಇವಾಗ ನಿಯತ್ತಾಗಿ ಮಾಡೋರ್ಗು ಅದೇ ಇದಾಗುತ್ತೆ, ನಿಯತ್ತಾಗಿ ಮಾಡದಿದ್ದವ್ರಿಗೂ ಇದಾಗುತ್ತೆ. ನೀವು ನಿಯತ್ತಾಗಿ ಕರೆಕ್ಟ್ ಆಗಿ ಮೀಟರ್ ಹಾಕಿ ಓಡಿಸ್ತೀವಿ ನಾವು, ಕರೆಕ್ಟಾಗಿ ಸರ್ ಮೀಟರ್ ಹಾಕಿ ಓಡಿಸ್ತೀವಿ, ಎಕ್ಸ್ಟ್ರಾ ಕೇಳಿ ಈಸ್ಕೋತೀವಿ ಸರ್ ನಾವು. ಇವಾಗ ನೋಡಿ ಬೈಕ್ ಬಂದಿದೆ, ಇವಾಗ ಅಮ್ಮಮ್ಮ ಅಂದ್ರು ನಾವು ಒಂದು 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬೋದು. ಇವಾಗ ಬೈಕ್ ಎಲ್ಲಾ ತರಾನು ಕೊಟ್ಟಿದ್ದಾರೆ, ನಮ್ಮ ಎದುರುಗಡೆನೆ ಹಾಕೋ ಹೋಗ್ತಾರೆ. ಇವಾಗ ನೋಡ್ರಿ ಖಾಲಿ ಹೊಡಿತಾ ಇದೆ ಬಸ್ ಸ್ಟ್ಯಾಂಡ್, ನೋಡಿ ಆಟೋಗಳು ಖಾಲಿ ಹೊಡಿತಾ ಇದೆ. ಹಿಂಗೆ ಕತೆ. ಎಷ್ಟು ಕೇಳ್ತೀರಾ ಮೀಟರ್ ಮೇಲೆ? ಒಂದು 5-6 ಲಕ್ಷ ರೂಪಾಯಿ ಕೇಳ್ಬೋದಾ? ಕೇಳ್ಬೋದು ಸರ್, ಕೇಳಂಗಿದ್ರೆ ನಾವ್ ಯಾಕೆ ಈ ತರ ಬಂದ್ ನಿಂತ್ಕೊಂಡು ಆರೋಪ ಸರಿಯಾಗಿ ಸುಲಿತಾರೆ ಗುರು. 20 ರೂಪಾಯಿ ನೀವು ಆಟೋದವರು ಅಂತ ಸರ್ ಮಿನಿಮಮ್ ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ ಸರ್. 20 ರೂಪಾಯಿ ಸರ್, ಯಾಕೆಲ್ಲ ರಿಟರ್ನ್ ಖಾಲಿ ಬರ್ಬೇಕಲ್ಲ, ಬುಕ್ಕಿಂಗ್ ಆದ್ರೇನೆ. ಇವಾಗ ಮೊದ್ಲಾರ ಕೈ ಹೊಡೆದಿ ಇದ್ ಮಾಡ್ತಾ ಇದ್ರು, ಇವಾಗ ಒಬ್ರು ಮನೇಲಿ ಕೂತ್ಕೊಂಡೆ ಇದ್ ಮಾಡ್ತಾರೆ. ಮತ್ತೆ ಪಿಕಪ್ ಮಾಡಕ್ ಹೋದ್ರು ಒಂದು 10 ನಿಮಿಷ ವೇಟ್ ಮಾಡಿಸ್ತಾರೆ, ಮತ್ತೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, 2 ಬುಕ್ಕಿಂಗ್ ಮಾಡ್ತಾರೆ. ಏನ್ ಮಾಡೋಣ ಹೇಳಿ? ಇವಾಗ ಮೀಟ್ರು ಇದು ಬಂದು ನಮ್ಗೆ ಮೀಟ್ರು ಜಾಸ್ತಿ ಆಗಿದೆ,
ಪರವಾಗಿಲ್ಲ. ಆಮೇಲೆ ಇದು ಬಂದು ನಮಗೆ ಗ್ಯಾಸ್ ಇವಾಗ 51 ರೂಪಾಯಿ ಇತ್ತು, ಇವಾಗ 59 ರೂಪಾಯಿ ಆಗಿದೆ. ಏನ್ ಎಲ್ಲಿ ಹೋಗೋಣ ಹೇಳಿ ಸರ್? ಇವಾಗ ರೈಟು ಜಾಸ್ತಿ ಮಾಡಿದ್ದಾರೆ, ಇವಾಗ ಬೈಕ್ ಟ್ಯಾಕ್ಸಿನೂ ಜಾಸ್ತಿ ಆಗೋಗಿದೆ. ಇವಾಗ ನಮ್ಮ ಕನ್ನಡದವರು ಕಮ್ಮಿ ಮಾಡ್ತಾರೆ, ಇವಾಗ ಹಿಂದಿ, ತಮಿಳು, ಆಂಧ್ರ ಎಲ್ಲಾ ಸ್ಟೇಟ್ ಇಂದನೂ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಾ ಸ್ಟೇಟ್ ಇಂದನೂ ಬಂದ್ ಮಾಡ್ತಾರೆ ಎಲ್ಲಾ ಜನರು ಸಿಗ್ತಾರೆ. ಸರ್. ಪ್ರತಿ ಒಬ್ರು ಯಾವ ದೇಶದಲ್ಲಿ ಇಲ್ಲ ನಂಗಿಲ್ಲ, ಈ ಬೆಂಗಳೂರಿಗೆ ಬಂದ್ರೆ ಎಲ್ಲಾ ತರ ಜನ ಸಿಗ್ತಾರೆ ಸರ್. ಅನುಕೂಲವಾಗಿ ಎಲ್ಲ ಇಲ್ಲಿಂದ ದುಡ್ಕೊಂಡ್ ಹೋಗ್ತಾರೆ. ತೊಂದರೆ ಆಗ್ತಾ ಇರೋದು ಏನಕ್ಕೆ ಸರ್? ಇಷ್ಟೊಂದು ಆಟೋ ನಿಂತಿದೆಯಲ್ಲ, ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ. ಅವ್ರಿಗೆ ಏನ್ ಪರ್ಮಿಟ್ ಕೊಟ್ಟಿಲ್ಲ, ನಮ್ಗೆ ಹಂಗೆ ನಾವು ಪರ್ಮಿಟ್ ನೆಕ್ಸ್ಟ್ ಪರ್ಮಿಟ್ ನಾವು ಮಾಡಿಸ್ಬಾರ್ದು. ಅವರಿಂದ ನಿಮ್ಗೆ ಏನ್ ತೊಂದರೆ ಆಗುತ್ತೆ ಸರ್? ಅವರು ಕರ್ದಿರೋ ಜಾಗಕ್ಕೆ ಓಡ್ ಬರ್ತಾರೆ. ನಾವು ಕರ್ಜ ಬರಲ್ಲ ಅಂತ ಹೇಳಿದೀವ. ಅದೇ ಬುಕ್ಕಿಂಗ್ ಆಟೋದಲ್ಲೇ ಬುಕ್ ಮಾಡಿದ್ರೆ ನಾವು ಬರ್ತೀವಿ ಸರ್, ಖಂಡಿತವಾಗ್ಲೂ ಬರ್ತೀವಿ, ಅದೇನು ಇದಿಲ್ಲ. ನಾವು ಅದನ್ನ ಇವಾಗ ಅದೇ ಮಾತಾಡ್ತಾ ಇರೋದು, ಅದೇ ಹೇಳ್ತಾ ಇರೋದು ನಾವು. ಇವಾಗ 105 ರೂಪಾಯಿ, 105 ರೂಪಾಯಿ ಹಾಕೊಂಡು 110 ರೂಪಾಯಿ ಹಾಕೊಂಡು ಇವ್ರು ಮಾಡ್ದ ಅಂತಂದ್ರೆ ಹೆಂಗೆ ಹೇಳಿ? ಸಮಸ್ಯೆ ಅದೇನೆ ಸರ್. ನೋಡಿ ಸರ್, ನೀವೇ ಒಂದ್ಸತಿ ವಿಡಿಯೋ ನೋಡಿ, ನಿಂತಿರೋ ಆಟೋಗಳು ನೋಡಿ ಹೆಂಗ್ ನಿಂತಿದ್ದೇವೆ ಅಂತ.